ರಾಜ್ಯದಲ್ಲಿ ಗೆಲ್ಲಬೇಕು ಲೋಕಸಭೆ ಎಲೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲ್ಲೆ ಮಾಡಿದಂತ ಕಂಪ್ಲಿ ಗಣೇಶ್ ಬಂಧನವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಎಷ್ಟು ದಿನ ಕಣ್ತಪ್ಪಿಸಿ ಓಡಾಡ್ತಾ ಇದ್ರು, ಜೊತೆಗೆ ಪೊಲೀಸರು ಕೂಡ ಒಂದಿಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು ಕಂಪ್ಲಿ ಗಣೇಶ್ಗೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇತ್ತು. ಕೊನೆಗೂ ಇದೀಗ ಹಲ್ಲೆ ಮಾಡಿರುವಂತ ಆರೋಪದಲ್ಲಿ ರೆಸಾರ್ಟ್ ಅಲ್ಲಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲಿ ಗಣೇಶ್ ಬಂಧನವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊನ್ನೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಸ್ಪೀಕರ್ ಕೂಡ ಹೇಳಿದ್ರು, ಈ ರೀತಿ ಮಾಡೋದು ತಪ್ಪಾಗುತ್ತೆ, ಶಾಸಕ ಸ್ಥಾನದಲ್ಲಿ ಇದ್ಕೊಂಡು ಅವರು ಸೆಷನ್ಗೆ ಬಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡಬಹುದು, ಅಧಿಕಾರ ಇದೆ ಅಂತ ಕೂಡ ಹೇಳಿಕೆಯನ್ನ ಸ್ಪೀಕರ್ ಕೊಟ್ಟಿದ್ರು. ಕೊನೆಗೂ ಇದೀಗ ಆನಂದ್ ಸಿಂಗ್ ಮೇಲೆ ರೆಸಾರ್ಟ್ ನಲ್ಲಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಕಂಪ್ಲಿ ಗಣೇಶ್ ಬಂಧನವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆನಂದ್ ಸಿಂಗ್ ಅವರ ಫ್ಯಾಮಿಲಿ ಜೊತೆಗೆ ಕಂಪ್ಲಿ ಗಣೇಶ್ ಕಡೆಯವರು, ಆಪ್ತರು, ಕುಟುಂಬಸ್ಥರೆಲ್ಲ ಹೋಗಿ ಒಂದ್ ರೀತಿ ರಾಜಿ ಸಂಧಾನವನ್ನ ಮಾಡ್ತಾನೆ ಇದ್ರು. ಪದೇ ಪದೇ ಹೋಗಿ ಹಲ್ಲೆ ಪ್ರಕರಣ ಆದ್ಮೇಲೆ ಕಂಪ್ಲೇಂಟ್ ಕೊಡಬಾರ್ದು, ಬಂಧನ ಆಗ್ಬಾರ್ದು, ಯಾವುದೇ ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಳ್ಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕಸರತ್ತುಗಳನ್ನ ಮಾಡ್ತಾನೆ ಬಂದಿದ್ರು. ಆದ್ರೆ ಫೈನಲಿ ಇದೀಗ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಕಂಪ್ಲಿ ಗಣೇಶ್ ಬಂಧನವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರೆಸಾರ್ಟ್ ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನೆಲ್ಲಾ ಶಾಸಕರನ್ನ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದು ಆಪರೇಷನ್ ಕಮಲದ ಭೀತಿಯಿಂದಾಗಿ. ಆ ಸಂದರ್ಭದಲ್ಲಿ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಹಾಗೆಯೇ ಕಂಪ್ಲಿ ಗಣೇಶ್ ಮಧ್ಯೆ ರೆಸಾರ್ಟ್ ಅಲ್ಲಿ ಸಣ್ಣದಾಗಿ ಗಲಾಟೆ ಶುರುವಾಗುತ್ತೆ. ಏಕಾಏಕಿ ಕಂಪ್ಲಿ ಗಣೇಶ್ ಅವರು ಬಾಟಲ್ ಇಂದ ಆನಂದ್ ಸಿಂಗ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅದು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಮೋದಿ ಅವರು ಕೂಡ ಮೊನ್ನೆ ಹುಬ್ಬಳ್ಳಿಗೆ ಬಂದಂತ ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಇನ್ನು ಬಿಜೆಪಿ ಅವರು ಇದೇ ಅಸ್ತ್ರವಾಗಿ ಇಟ್ಕೊಂಡು ಒಂದ್ ರೀತಿ ರೌಡಿಸಂ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರು ಹಲ್ಲೆ ಮಾಡ್ಕೊಳ್ತಾರೆ, ಮರ್ಡರ್ ಅಟೆಂಪ್ಟ್ ಮಾಡ್ತಾರೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಒಂದಿಷ್ಟು ದಿನ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರವನ್ನ ತರಿಸಿದಂತ ಪ್ರಕರಣ ಇದು. ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಬಟ್ ಬಂಧನ ಯಾವಾಗ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದು ಹೋಗ್ಬಿಟ್ಟಿತ್ತು. ಜನಸಾಮಾನ್ಯರು ಈ ರೀತಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ, ಆದ್ರೆ ಪ್ರಭಾವಿ ಶಾಸಕರು ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಆಗ್ತಾ ಇದೆ. ರಾಜಕೀಯ ಕುಮ್ಮಕ್ಕಿನಿಂದ ಅವರನ್ನ ಅರೆಸ್ಟ್ ಮಾಡ್ತಿಲ್ಲ ಅನ್ನೋಂತೆಲ್ಲ ಆರೋಪ ಕೇಳಿ ಬರ್ತಾ ಇತ್ತು. ಬಟ್ ಕೊನೆಗೂ ಇದೀಗ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ತಲೆಮರೆಸಿಕೊಂಡಿದ್ರು ಕಂಪ್ಲಿ ಗಣೇಶ್ ಅವರು. ಆದ್ರೆ ಫೈನಲಿ ಇದೀಗ ಕಂಪ್ಲಿ ಗಣೇಶ್ ಬಂಧನ ಆಗಿದೆ. ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಬಾಟಲಿಯಿಂದ ಹಲ್ಲೆ ಮಾಡಿದ್ರು ಕಂಪ್ಲಿ ಗಣೇಶ್ ಅವರು ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಕಂಪ್ಲಿ ಗಣೇಶ್ ಅವರ ಬಂಧನ ಆಗಿದೆ. ಪಕ್ಷಕ್ಕೆ ಸಾಕಷ್ಟು ಮುಜುಗರ ತರಿಸಿದಂತ ದಾಳಿ ಪ್ರಕರಣ ಇದು. ಕಂಪ್ಲಿ ಶಾಸಕ ಗಣೇಶ್ ಅವರು ಶಾಸಕ ಆನಂದ್ ಸಿಂಗ್ ಮೇಲೆ ರೆಸಾರ್ಟ್ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಂತ ಟೈಮ್ ನಲ್ಲಿ ಆಪರೇಷನ್ ಕಮಲದ ಭೀತಿಯಿಂದಾಗಿ ತನ್ನೆಲ್ಲ ಶಾಸಕರನ್ನ ರೆಸಾರ್ಟ್ಗೆ ಕಳಿಸಿತ್ತು. ಆ ಟೈಮ್ ನಲ್ಲಿ ಸಣ್ಣ ವಿಚಾರಕ್ಕೆ ಗಲಾಟೆ ಶುರು ಆಗುತ್ತೆ ಆನಂದ್ ಸಿಂಗ್ ಹಾಗೇನೆ ಕಂಪ್ಲಿ ಗಣೇಶ್ ಅವರ ನಡುವೆ. ಆ ಟೈಮ್ ನಲ್ಲಿ ಏಕಾಏಕಿ ಬಾಟಲ್ ಇಂದ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆಯನ್ನ ಮಾಡೇ ಬಿಡ್ತಾರೆ ಗಣೇಶ್ ಅವರು. ಆ ದಾಳಿ ಆದಾಗಿಂದ, ಹಲ್ಲೆ ಆದಾಗಿಂದ ಕಂಪ್ಲಿ ಗಣೇಶ್ ಅವರು ಎಸ್ಕೇಪ್ ಆಗಿರ್ತಾರೆ, ತಲೆ ಮರೆಸ್ಕೊಂಡಿರ್ತಾರೆ, ಅಬ್ಸ್ಟ್ಯಾಂಡ್ ಆಗಿರ್ತಾರೆ. ಪೊಲೀಸರು ಕೂಡ ಶೋಧವನ್ನ ಮಾಡ್ತಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಆದ್ರೆ ಪೊಲೀಸರಿಗೂ ಕೂಡ ಇಷ್ಟು ದಿನ ಬೇಕಾಯ್ತಾ ಒಬ್ಬ ಶಾಸಕ ಸ್ಥಾನದಲ್ಲಿ ಇರುವಂತ ಗಣೇಶ್ ಅವರನ್ನ ಬಂಧಿಸೋದಕ್ಕೆ ಅನ್ನೋದು ಪ್ರಶ್ನೆ ಆದ್ರೂ ಕೂಡ ಕೊನೆಗೂ ಇದೀಗ ಬಂಧನ ಆಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ವೆಂಕಟೇಶ್. ವೆಂಕಟೇಶ್, ಇಷ್ಟು ದಿನ ಬೇಕಾಯ್ತಾ ಪೊಲೀಸರಿಗೆ ಅವರನ್ನ ಅರೆಸ್ಟ್ ಮಾಡೋದು ಒಂದು ಪ್ರಶ್ನೆ ಆದ್ರೆ ಕೊನೆಗೂ ಬಂಧನ ಆಗಿದೆ. ಸೊ ಎಲ್ಲಿ ಸಿಕ್ಕಿದ್ರು, ಯಾವ ರೀತಿ ಅರೆಸ್ಟ್ ಮಾಡಿದ್ದಾರೆ, ಸದ್ಯಕ್ಕೆ ಎಲ್ಲಿದ್ದಾರೆ ಕಂಪ್ಲಿ ಗಣೇಶ್, ಏನೆಲ್ಲ ಮಾಹಿತಿ ಸಿಕ್ಕಿದೆ ವೆಂಕಟೇಶ್? ಶರ್ಮಿತಾ, ಏನಂದ್ರೆ ಕಳೆದ ಜನವರಿ 20ನೇ ತಾರೀಕು ರಾಮನಗರ ಜಿಲ್ಲೆ ಬಿಡದಿ ಬಳಿ ಇರುವಂತ ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿ ಒಂದು ತಲೆಮರೆಸ್ಕೊಂಡಿದ್ದಂತ ಕಂಪ್ಲಿ ಗಣೇಶ್ರನ್ನ ಇವತ್ತು ಬಿಡದಿ ಪೊಲೀಸರು ಒಂದು ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ
ಪೊಲೀಸರ ಮಾಹಿತಿಯ ಪ್ರಕಾರ ಹೊರ ರಾಜ್ಯದಲ್ಲಿ ಒಂದು ಅಜ್ಞಾತ ಸ್ಥಳದಲ್ಲಿ ಅವರನ್ನ ಬಂಧಿಸಲಾಗಿದೆ ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ. ಆದ್ರೆ ಅವರನ್ನ ಯಾವ ಸ್ಥಳದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಎಂಬುದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇವತ್ತಿಗೆ ಕರೆಕ್ಟ್ ಆಗಿ 1 ತಿಂಗಳಾಗಿದೆ ಈ ಪ್ರಕರಣ ನಡೆದು. ಆ 1 ತಿಂಗಳ ನಂತರ ಕಂಪ್ಲಿ ಗಣೇಶ್ರನ್ನ ಬಂಧನ ಮಾಡಿರುವಂತ ಬಿಡದಿ ಪೊಲೀಸರು ಈಗಷ್ಟೇ ಒಂದು ಬಂಧನ ಮಾಡಿದ್ದೀವಿ ಎನ್ನುವಂತ ಮಾಹಿತಿಯನ್ನ ಬಿಟ್ರೆ ಬೇರೆ ಯಾವ ಮಾಹಿತಿಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಶರ್ಮಿತಾ. ಹಾಗೆ ಕಂಪ್ಲಿ ಗಣೇಶ್ ಪರ ವಕೀಲರು ಈಗಾಗಲೇ ಒಂದು ನಿರೀಕ್ಷಣಾ ಜಾಮೀನ್ಗೆ ಅರ್ಜಿ ಕೂಡ ಹಾಕ್ತಾರೆ ಎಂಬ ಒಂದು ಮಾಹಿತಿಯೂ ಕೂಡ ಇತ್ತು. ಸಾಕಷ್ಟು ದಿನಗಳು ರಾಮನಗರ ಜಿಲ್ಲಾ ಸತ್ಯ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ತಾರೆ ಎಂಬ ಮಾಹಿತಿಯನ್ನು ಕೂಡ ಇತ್ತು. ಆದ್ರೆ 1 ತಿಂಗಳಲ್ಲಿ ಅವರ ಪರವಾದಂತ ವಕೀಲರು ಯಾವುದೇ ಒಂದು ನಿರೀಕ್ಷಣಾ ಜಾಮೀನನ್ನು ಕೂಡ ಅರ್ಜಿಯನ್ನ ಸಲ್ಲಿಸಲಿಲ್ಲ. ಆದ್ರೆ ಈ ಮೊದಲೇ ಒಂದು ಬಿಡದಿ ಪೊಲೀಸರು ಬಂಧನ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಕಂಪ್ಲಿ ಗಣೇಶ್ಗೆ ಒಂದು ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಫೈನ್. ಅಂದ್ರೆ 1 ತಿಂಗಳಾಯ್ತು ನೀವು ಹೇಳ್ದಾಗೆ ಈ ಘಟನೆ ನಡೆದು ಹೋಗಿ, ಬಟ್ ಎಲ್ಲಿದ್ದಾರೆ ಏನು ಎತ್ತ ಅನ್ನೋದು ಪೊಲೀಸರಿಗೆ ಈಸಿಯಾಗಿ ಟ್ರೇಸ್ ಮಾಡಬಹುದಿತ್ತು ಅಂತ ಕೂಡ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ರು. ಬಹುಶಃ ಒಂದ್ ರೀತಿ ರಾಜಿ ಸಂಧಾನ ಮಾಡೋದಕ್ಕೂ ಕೂಡ ಕಂಪ್ಲಿ ಗಣೇಶ್ ಫ್ಯಾಮಿಲಿ ಅವರು ಪದೇ ಪದೇ ಟ್ರೈ ಮಾಡ್ತಿದ್ರು. ಬಹುಶಃ ಅದೆಲ್ಲ ಫೇಲ್ಯೂರ್ ಆದ್ಮೇಲೆ ಈ ರೀತಿ ಅರೆಸ್ಟ್ ಆಗಿದೆ ಅಂತ ಅನ್ಸುತ್ತಾ ವೆಂಕಟೇಶ್? ಶರ್ಮಿತಾ, ಏನಂದ್ರೆ ಕಂಪ್ಲಿ ಗಣೇಶ್ನನ್ನ ಬಂಧನ ಮಾಡ್ಲಿಕ್ಕೆ ಈಗಾಗಲೇ ರಾಮನಗರ ಜಿಲ್ಲಾ ಪೊಲೀಸರು 4 ತಂಡಗಳನ್ನ ರಚನೆ ಮಾಡಿದ್ರು. ಹಾಗೆ ಪ್ರತ್ಯೇಕ ತಂಡಗಳು ಒಂದೊಂದು ಬೇರೆ ಬೇರೆ ಭಾಗಕ್ಕೆ ಹೋಗಿದ್ರು. ಹಾಗೆ ಮುಂಬೈನಲ್ಲಿ ಶಾಸಕ ಗಣೇಶ್ ಅವರು ಪೊಲೀಸರಿಗೆ ಒಂದು ಹಲ್ಲೆಯನ್ನ ಮಾಡಿ ಅಲ್ಲಿಂದ ಅವರ ತಪ್ಪಿಸ್ಕೊಂಡು ಹೋದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ಸಿಕ್ಕಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಇದು ರಾಜಕೀಯ ಹಸ್ತಕ್ಷೇಪವೂ ಇದೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಗಳು ಈ ರೀತಿಯಾದಂತ ಗಲಾಟೆಯನ್ನ ಮಾಡ್ಕೊಂಡ್ರೆ ಕನಿಷ್ಠ 1 ವಾರದೊಳಗಡೆ ಪೊಲೀಸ್ನವರು ಬಂಧನವನ್ನ ಮಾಡ್ತಾರೆ. ಆದ್ರೆ ಶಾಸಕ ಗಣೇಶ್ ಅವರು ಒಬ್ಬ ಜನಪ್ರತಿನಿಧಿ ಆಗಿರುವ ಕಾರಣ ಒಂದು ರಾಜಕೀಯ ಒಂದು ಏನು ಹಸ್ತಕ್ಷೇಪಗಳು ಇರ್ತವೆ. ಹಾಗೆ ರಾಜಿ ಸಂಧಾನ ಮಾಡಿಕೊಂಡು ಈ ಕೇಸನ್ನ ಮುಚ್ಚಾಕುವಂತ ಎಲ್ಲಾ ಪ್ರಯತ್ನಗಳು ನಡೆದ್ರೂ ಕೂಡ ಶಾಸಕ ಆನಂದ್ ಸಿಂಗ್ ಹಾಗೂ ಅವರ ಕುಟುಂಬಸ್ಥರು ಯಾವುದೇ ರಾಜಿಗೆ ಒಪ್ಪದೇ ಇರುವಂತ ಕಾರಣ ಪೊಲೀಸರ ಮೇಲೆ ಮತ್ತಷ್ಟು ಒತ್ತಡವನ್ನ ಹಾಕಿ ಇವತ್ತು ಬಂಧನವನ್ನ ಮಾಡಿರುವಂತದ್ದು ಶರ್ಮಿತಾ. ಫೈನ್. ಈಗ ಒಂದು ಅಜ್ಞಾತ ಸ್ಥಳ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನಷ್ಟೇ ಪೊಲೀಸರು ಬಿಟ್ಕೊಟ್ಟಿದ್ದಾರೆ. ಬಟ್ ಎಲ್ಲಿ ಸಿಕ್ಕಿದ್ರು, ಎಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು, ಆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬಿಟ್ಕೊಟ್ಟಿದಾರ ವೆಂಕಟೇಶ್? ಶರ್ಮಿತಾ, ಈಗ ಪೊಲೀಸರು ಹೇಳಿರುವ ಮಾಹಿತಿಯ ಪ್ರಕಾರ ಕಂಪ್ಲಿ ಗಣೇಶ್ರನ್ನ ನಾವು ಹೊರ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ಬಿಟ್ಟು ಹೊರ ರಾಜ್ಯದಲ್ಲಿ ನಾವು ಬಂಧನವನ್ನ ಮಾಡಿದ್ದೇವೆ. ಒಂದು ಅಜ್ಞಾತ ಸ್ಥಳದಲ್ಲಿ ಅವರನ್ನ ನಾವು ಬಂಧಿಸಿದ್ದೇವೆ ಎನ್ನುವಂತ ಮಾಹಿತಿಯನ್ನ ಬಿಟ್ರೆ ಬೇರೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಅವರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಶರ್ಮಿತಾ. ಆದ್ರೆ ಗಣೇಶ್ ಅವರು ಬಂಧನ ಆಗಿದ್ದಾರಾ ಎಂಬುದನ್ನ ಸ್ವತಃ ಅವರು ಏನು ರಾಮನಗರ ಜಿಲ್ಲೆ ಬಿಡದಿ ಪೊಲೀಸ್ ಠಾಣೆಗೆ ಕರೆತಂದ್ರ ನಂತರವಷ್ಟೇ ಒಂದು ಖಚಿತವನ್ನ ಪಡಿಸ್ಕೊಳ್ಬಹುದು. ಯಾಕೆಂದ್ರೆ ಪೊಲೀಸರು ಯಾವುದೇ ಒಂದು ಸ್ಪಷ್ಟ ಮಾಹಿತಿಯನ್ನ ಈ ವಿಚಾರವಾಗಿ ಕೊಡ್ತಾ ಇಲ್ಲ ಶರ್ಮಿತಾ. ಫೈನ್. ಅಂದ್ರೆ ಈಗ ಸ್ಟೇಷನ್ ಕರ್ಕೊಂಬಂದೇ ವಿಚಾರಣೆ ಮಾಡ್ತಾರ, ಜೊತೆಗೆ ಹೈ ಪ್ರೊಫೈಲ್ MLA ಕೂಡ ಆಗಿರೋದ್ರಿಂದ ಬಹುಶಃ ಒಂದಿಷ್ಟು ಇನ್ವೆಸ್ಟಿಗೇಷನ್ ಪರ್ಪಸ್ ವೈಸ್ ಬೇರೆ ಕಡೆ ಏನಾದ್ರು ಅದೇ ಅಜ್ಞಾತ ಸ್ಥಳಕ್ಕೆ ಹೋಗಿ ಕರ್ಕೊಂಡು ಹೋಗಿ ಅಲ್ಲೇ ಇನ್ವೆಸ್ಟಿಗೇಷನ್ ಮಾಡುವಂತ ಚಾನ್ಸಸ್ ಏನಾದ್ರು ಇದೆಯಾ ವೆಂಕಟೇಶ್? ಶರ್ಮಿತಾ, ಏನಂದ್ರೆ ಒಬ್ಬ ಏನು ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಅವರನ್ನ ನೇರವಾಗಿ ಪೊಲೀಸ್ ಠಾಣೆಗೆ ಕರ್ಕೊಬಂದು ಒಂದು ವಿಚಾರಣೆ ಮಾಡಬಹುದಾಗಿತ್ತು. ಆದ್ರೆ ಶಾಸಕ ಗಣೇಶ್ ಅವರು ಒಬ್ಬ ಜನಪ್ರತಿನಿಧಿಯಾಗಿರುವಂತ ಕಾರಣ ಅವರನ್ನ ಒಂದು ಬೇರೆ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನ ನಡೆಸಿ ನಂತರ ಕಾನೂನಿನ ಕ್ರಮವನ್ನ ಹೇಗೆ ತೆಗೆದುಕೊಳ್ಬೇಕು ಎನ್ನುವ ಒಂದು ನಿರ್ಧಾರವನ್ನ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ಒಂದು ಪೊಲೀಸ್ ಮಾಹಿತಿಯು ಕೂಡ ಸಿಗ್ತಾ ಇದೆ ಶರ್ಮಿತಾ. ಫೈನ್. ಅಂದ್ರೆ ಈಗ ಪೊಲೀಸ್ ಮೂಲಗಳಿಂದ ಏನ್ ಮಾಹಿತಿ ಲಭ್ಯವಾಗಿದೆ ವೆಂಕಟೇಶ್? ಯಾಕಂದ್ರೆ ಒಂದಿಷ್ಟು ಕನ್ಫ್ಯೂಷನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಪೊಲೀಸರು ಕೂಡ ಇಲ್ಲಿ ಕನ್ಫರ್ಮ್ ಆಗಿ ಅರೆಸ್ಟ್ ಆಗಿದಾರಾ ಇಲ್ವಾ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ನೀವಂದ್ರೆ ಪೊಲೀಸ್ ಮೂಲಗಳಿಂದ ಎಕ್ಸಾಕ್ಟ್ ಆಗಿ ಏನ್ ಮಾಹಿತಿ ಲಭ್ಯ ಆಗಿದೆ ನಿಮ್ಗೆ ವೆಂಕಟೇಶ್? ಶರ್ಮಿತಾ, ಏನಂದ್ರೆ ಬಿಡದಿ ಪೊಲೀಸರು ಹೇಳುವ ಪ್ರಕಾರ ಗಣೇಶ್ರನ್ನ ನಾವು ಹೊರ ರಾಜ್ಯದಲ್ಲಿ ಒಂದು ಬಂಧನವನ್ನ ಮಾಡಿದ್ದೇವೆ. ಕಳೆದ 1 ತಿಂಗಳಿಂದ ಈ ಒಂದು ಪ್ರಕರಣದ ಬೆನ್ನತ್ತಿದ ನಾವು ಈ ಗಣೇಶ್ರನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಎನ್ನುವಂತ ಮಾಹಿತಿಯ ಕೂಡ ಅಷ್ಟೇ ಕೊಟ್ಟಿರೋದು. ಆದ್ರೆ ಅವರನ್ನ ಯಾವ ಸ್ಥಳದಲ್ಲಿ ಬಂಧನ ಮಾಡಿದ್ದಾರೆ, ಆ ಒಂದು ಎಷ್ಟು ತಂಡಗಳು ಅವರ ಬೆನ್ನತ್ತಿ ಅವರನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಮುಂದಿನ ಕ್ಷಣಗಳಲ್ಲಿ ರಾಮನಗರ ಜಿಲ್ಲೆ ಬಿಡದಿ ಠಾಣೆಯ ಪೊಲೀಸರು ಆಗಿರ್ಬೋದು, ಹಾಗೆ ರಾಮನಗರ SP ರಮೇಶ್ ಆಗಿರ್ಬೋದು ಈ ಬಗ್ಗೆ ಎಲ್ಲವನ್ನೂ ಕೂಡ ಖಚಿತಪಡಿಸಬೇಕಾಗ್ತದೆ ಶರ್ಮಿತಾ. ಈಗ ಯಾವ್ಯಾವ ಸೆಕ್ಷನ್ ಕಂಪ್ಲಿ ಗಣೇಶ್ ಮೇಲೆ ಹಾಕಿದ್ದಾರೆ ಅಲ್ಲಿ ಪೊಲೀಸರು ವೆಂಕಟೇಶ್? ಶರ್ಮಿತಾ, ಏನಂದ್ರೆ ಅವ್ರ ಮೇಲೆ ಒಂದು 302 ಕೇಸ್ ಆಗಿತ್ತು. ಹಾಗೆ ಅವ್ರ ಮೇಲೆ ಒಂದು ನಿಂದನೆ ಮಾಡಿ ಹಲ್ಲೆ ಮಾಡಿರುವಂತ ಕೇಸ್ ಕೂಡ ದಾಖಲಾಗಿತ್ತು. ಹಾಗೆ ಒಂದು ಏನಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೊಬ್ಬ ಜನಪ್ರತಿನಿಧಿಯ ಮೇಲೆ ಹಲ್ಲೆ ಮಾಡಿರುವಂತ ಒಂದು ಪ್ರಕರಣವೂ ಕೂಡ ಅವ್ರ ಮೇಲೆ ಇತ್ತು ಶರ್ಮಿತಾ. ಫೈನ್. ಅಂದ್ರೆ ಈಗ ಲಾಯರ್ ನಿರೀಕ್ಷಣಾ ಜಾಮೀನನ್ನ ನೆನ್ನೆನೆ ಬಹುಶಃ ಟ್ರೈ ಮಾಡ್ತಿದ್ರು ಅನ್ಸುತ್ತೆ. ಬಟ್ ಈಗ ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿದೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಟ್ ಅವ್ರ ಪರ ವಕೀಲರು ಯಾರು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ಆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ವೆಂಕಟೇಶ್? ಈಗ
ನಿಜಕ್ಕೂ ಕೂಡ 1 ತಿಂಗಳಿಂದ ಅವರ ಪರವಾದಂತ ಲಾಯರ್ ಯಾರಿದ್ದಾರೆ, ಗಣೇಶ್ ಪರವಾದಂತ ಲಾಯರ್ ಅವರು ರಾಮನಗರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುತ್ತಾರೆ ಎಂಬ ಒಂದು ಮಾಹಿತಿಯೂ ಕೂಡ ಇತ್ತು. ಆದ್ರೆ 1 ತಿಂಗಳಿಂದ ಕೂಡ ಅವರ ಪರವಾದಂತ ವಕೀಲರು ಯಾರೊಬ್ರು ಕೂಡ ರಾಮನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದು ಈವರೆಗೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿಲ್ಲ. ಆದ್ರೆ ಅವರು ಮೇಲ್ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ನಾಯಕರನ್ನ ಬಳಸ್ಕೊಂಡು ರಾಜಿ ಮಾಡ್ಕೊಂಡು ಈ ಕೇಸನ್ನ ವಾಪಸ್ ತೆಗೆಸಿ ರಾಜಿ ಮಾಡ್ಕೊಂಡು ಯಾವುದೇ ಒಂದು ಕಾನೂನಾತ್ಮಕವಾಗಿ ತಕರಾರು ಆಗದೇ ಇರೋ ರೀತಿ ನೋಡ್ಕೊಳ್ಬೇಕು ಎಂಬ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅವರು ರಾಜಿಗೆ ಒಪ್ತಾ ಇರುವಂತ ಕಾರಣ ಈಗ ಕಂಪ್ಲಿ ಗಣೇಶ್ ಅವರು ಅರೆಸ್ಟ್ ಆಗಿರುವ ಕಾರಣ ಇನ್ ಮುಂದಕ್ಕೆ ಒಂದು ಕಾನೂನಾತ್ಮಕವಾಗಿ ಕ್ರಮಗಳು ಆಗ್ಬೇಕಾದಂತ ಅನಿವಾರ್ಯತೆ ಇದೆ ಶರ್ಮಿತಾ. ಫೈನ್. ಅಂದ್ರೆ ಈಗ ಬಿಡದಿ ಠಾಣೆಯಲ್ಲಿ FIR ಆಗಿರೋದ್ರಿಂದ ರೆಸಾರ್ಟ್ ಅಲ್ಲೇ ಇದ್ದಿದ್ರಿಂದ ಅಲ್ಲೇ FIR ಆಗಿತ್ತು. ಬಟ್ ಬೇರೆ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಟ್ರಾನ್ಸ್ಫರ್ ಮಾಡುವಂತ ಚಾನ್ಸಸ್ ಇದೆಯಾ ಬೆಂಗಳೂರಿನ ಕಡೆ? ಶರ್ಮಿತಾ, ಏನಂದ್ರೆ ಇದು ರಾಮನಗರ ಜಿಲ್ಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಗಣೇಶ್ ವಿರುದ್ಧ ಒಂದು ಹಲ್ಲೆ ವಿಚಾರವಾಗಿ FIR ಕೂಡ ದಾಖಲಾಗಿತ್ತು, ಹಾಗೆ ಕೇಸ್ ಕೂಡ ಒಂದು ಹಾಕಲಾಗಿತ್ತು. ಆದ್ರೆ ಇವರೊಬ್ಬ ಜನಪ್ರತಿನಿಧಿ ಆಗಿರೋ ಕಾರಣ ಬೆಂಗಳೂರಿಗೆ ಇವರು ಅಂದ್ರೆ ಹೈಕೋರ್ಟ್ಗೆ ಹೋಗ್ತಾರ, ಇಲ್ಲ ನೇರವಾಗಿ, ಇಲ್ಲ ಅಂದ್ರೆ ರಾಮನಗರ ಜಿಲ್ಲಾ ಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡು ಇಲ್ಲಿ ಏನಾದ್ರು ಅವ್ರಿಗೆ ಒಂದು ಬೇಲ್ ಏನಾದ್ರು ಸಿಕ್ಲಿಲ್ಲ ಅನ್ನಂತ ಸಂದರ್ಭದಲ್ಲಿ ಇಲ್ಲಿಂದ ಅವರು ಹೈಕೋರ್ಟ್ಗೆ ಒಂದು ಅಪೀಲ್ ಹೋಗುವಂತ ಸಾಧ್ಯತೆಗಳು ಇದೆ ಎಂಬ ಮಾಹಿತಿ ಸಿಗ್ತಾ ಇದೆ ಶರ್ಮಿತಾ. ಫೈನ್. ಅಂದ್ರೆ ಈಗ ಬಹುಶಃ ಇವತ್ತು ಸಂಜೆ ಒಳಗೆ ಬೆಂಗಳೂರಿಗೆ ಕರ್ಕೊಂಡ್ ಬರಬಹುದು ಅನ್ನೋ ಮಾಹಿತಿ ಸಿಕ್ಕಿದೆ. ಆ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ನಿಮ್ಗೆ ವೆಂಕಟೇಶ್? ಶರ್ಮಿತಾ, ಈ ಕ್ಷಣಕ್ಕೆ ನಮ್ಗೆ ಯಾವುದೇ ರೀತಿಯಾದಂತ ಆ ಬಗ್ಗೆ ಒಂದು ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಸಂಜೆಯ ವೇಳೆಗೆ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಕೊಂಡು ಅಲ್ಲಿ ವಿಚಾರಣೆ ನಡೆಸುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಬಿಡದಿಗೆ ಕರ್ಕೊಂಡ್ ಬಂತು ಅಂದ್ರೆ ಅವರೊಬ್ಬ ಜನಪ್ರತಿನಿಧಿ ಆಗಿರೋ ಕಾರಣ ಅವರನ್ನ ಠಾಣೆಗೆ ಕರ್ಕೊಂಡ್ ಬರೋದು ಆದಷ್ಟು